ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅವಸನದ ಅಂಚಿನಲ್ಲಿರುವ ಜಾನುವಾರುಗಳ ಸಂತೆ, ಮೂಲಭೂತ ಸೌಲಭ್ಯಕ್ಕೆ ಆಗ್ರಹ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗುರುವಾರದಂದು ನಡೆಯುತ್ತಿರುವ ಜಾನುವಾರುಗಳ ಸಂತೆಗೆ ಸರಿಯಾದ ರೀತಿಯಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಜಾನುವಾರುಗಳ ಸಂಖ್ಯೆಯು ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಸಂತೆಗೆ ಬರುವ ರೈತರು ತಮ್ಮ ಅಳಲನ್ನು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ಆದರೆ ಈ ಸಂತೆಗೆ 27 ಎಕರೆ ಭೂಮಿ ಇದೆ. ಸೌಕರ್ಯಗಳು ಇಲ್ಲದ ಕಾರಣ ಪಕ್ಕದ ತಾಲೂಕು ಸಿಂಧನೂರಿಗೆ ಹೋಗುತ್ತೇವೆ ಮತ್ತು ಪಕ್ಕದ ಗಿಣಿಗೇರ ಸಂತೆ ಹೋಗುತ್ತೇವೆ. ಆದರೆ ನಮ್ಮ ಹತ್ತಿರದಲ್ಲಿರುವ ಅಂದಿನ ದೇಶ ಕ್ಯಾಂಪ್ ಇಂದಿನ ಶ್ರೀರಾಮನಗರದಲ್ಲಿರುವ ಜಾನುವಾರುಗಳ ಸಂತೆಗೆ ರೈತರು ಬರುವುದಕ್ಕೆ ಹಿಂದೇಟು ಹಾಕುತ್ತಾರೆ. ಹಾಗಾಗಿ ಸರ್ಕಾರ ಶ್ರೀರಾಮನಗರದ ಸುತ್ತಮುತ್ತಲಿರುವ ರೈತ ಬಾಂಧವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರೆ ಶ್ರೀರಾಮನಗರದ ಜಾನುವಾರುಗಳ ಸಂಖ್ಯೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯುತ್ತದೆ. ಜೊತೆಗೆ ಈಗಾಗಲೇ ರೈತರಿಗೆ ಜಾನುವಾರುಗಳ ಸಾಕುವುದಕ್ಕೆ ಸರ್ಕಾರದಿಂದ ಯಾವುದೇ ಲೋನ್ ಪಡೆಯುವುದು ಕಷ್ಟಕರವಾಗಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಹತ್ತಿರ ಇರುವ ಶ್ರೀರಾಮನಗರದ ಜಾನುವಾರುಗಳ ಸಂತೆಗೆ ಹೋಗಬೇಕೆಂದರೆ ರೈತರಿಗೆ ಮತ್ತು ಜಾನುವಾರುಗಳಿಗೆ ಸೌಲಭ್ಯಗಳಿಂದ ಮರೀಚಿಕೆಯಾಗಿದೆ. ಹಾಗಾಗಿ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಅಭಿವೃದ್ಧಿಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ರೈತರಾದ ಬೆಟ್ಟಪ್ಪ ನಾಯಕ, ನರಸಪ್ಪ ನಾಯಕ, ರಾಮಪ್ಪ, ಸೂಗಪ್ಪ, ಮಾಂತೇಶ, ರಮೇಶ್, ಹುಸೇನ್ ಸಾಬ್, ಹುಸೇನ್ ಬಾಷಾ ಕಾರಟಗಿ ಸೇರಿದಂತೆ ಅನೇಕ ರೈತ ಮುಖಂಡರು ಇದ್ದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಸಹಾಯಕರಾದ ಮಾರುತಿಯವರು ಮಾತನಾಡಿ, ರೈತರು ಹೇಳುವುದು ಸರಿಯಿದೆ. ಹಾಗಾಗಿ ಎಪಿಎಂಸಿ ಜಾನುವಾರುಗಳ ಸಂತೆಗೆ ಸರ್ಕಾರ ಅಭಿವೃದ್ಧಿಪಡಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಶ್ರೀರಾಮನಗರ ಆಸ್ತಿ ಸರ್. ಇದು ಎಲ್ಲರಿಗೆ ಅನುಕೂಲ ರೀತಿಯಿಂದ ಕುಡಿಯೋ ನೀರಿನ ತಟ್ಟೆ ಮತ್ತು ಬೋರ್ವೆಲ್ ಹಾಕ್ಸೋದು ಮುಖಾಂತರ ಮತ್ತು ಮೇವಿನ ಕೊರತೆ ಇಲ್ಲದೆ ಥರ ನೋಡ್ಕೊಂಡು ಹೋಗೋದು ಎಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ ಸರ್. ಮತ್ತು ಎಲ್ಲ ರಸ್ತೆ ಎಲ್ಲ ನಾಮಕರಣ ಆಗಿದೆ, ಚೆನ್ನಾಗಿರುತ್ತೆ. ನರಸಾಪುರ ತಾಲೂಕಿಗೆ, ಗಂಗಾವತಿ ತಾಲೂಕು, ಇಲ್ಲಿ ನಡೀತಕ್ಕಂಥ ಸಂತೆ ಈ ಬಿಟ್ಟು ಈ ಬದ್ಲಿ ಊರಲ್ಲಿ ಅಂಥ ಸಂತೆ ಎಲ್ಲೆಲ್ಲಿ ಇದ್ದಿಲ್ಲ. ಅಂಥ ಸಂತೆ ಇವತ್ತು ನಿಂತ್ಕೊಂಡತ್ತಂದ್ರೆ ಇದೆಲ್ಲ ದನಗಳಿಗೆ, ನಮ್ಮ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಲಾರ್ದ ವಿಚಾರದಲ್ಲಿ ಈಗ ನಿಂತ್ಕೊಂಡದ. ಇದನ್ನು ಮುಂದೆ ನಮಗೆ ಯಾವುದಕ್ಕೂ ಬಂದು ಬರಲಾರ್ದಂಗೆ ದನ ಕರುಗಳಿಗಾಗಲಿ ರೈತರಿಗಾಗಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತೀವಿ. ಸಚಿವರಾದಂಥ ತಂಗಡಿ ಸಾಹೇಬ್ರು ಇವರಿಗೆ ಅಷ್ಟು ಈ ಸಂತೆ ಬಗ್ಗೆ ಒಂದು ಸ್ವಲ್ಪ ತಮ್ಮ ಗಮನ ಹರಿಸಿ ತಾವು ಯಾವುದಾರ ಒಂದು ಇಲ್ಲಿ ಇತ್ಯಾದಿ ಮಾಡಿ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಅವರಲ್ಲಿ ತಾವು ಬೇಡಿಕೊಂಡ್ವಿ ಅಂತ. ಇನ್ನು ಹುಡುಗದೊಳಗೆ ಇಲ್ಲೇ ಇದ್ದೀನಿ ರೀ. 20 ವರ್ಷದೊಳಗೆ 15 ವರ್ಷಲೇಸ್ ನೋಡ್ತಾ ಇದ್ದೀನಿ ರೀ. ನರಸಾಪುರ ನನ್ನ ಹೆಸರು. ಇವಾಗ 50 ವರ್ಷ ಬಂದದ್ರಿ. ಸಂತೆ ನಮಗೆ ಫುಲ್ಲು ಡೆವಲಪ್ಮೆಂಟ್ ಇತ್ತು ರೀ. ಎಲ್ಲ ಇವಾಗ ಡೌನ್ ಆಗಿಬಿಡುತ್ತೆ. ನಮಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಮೇವಿಂದು ನೀರಿಂದು ಸ್ವಲ್ಪ ಅನುಕೂಲ ಮಾಡಬೇಕು. ಅನುಕೂಲ ಮಾಡಿಕೊಟ್ರೆ ಮುಂದೆ ಸಂತೆ ಬೆಳಿತೈತೆ ರೀ. ಇಲ್ಲಾಂದ್ರೆ ಸಂತೆ ಎಲ್ಲ ಲಾಸ್ ಆಗಿ ಹೋಗೈತೆ. ಸ್ವಲ್ಪ ದೊಡ್ಡವರಿಗೆ ಗಮನಕ್ಕೆ ತಂದು ಅವ್ರು ಬಂದು ಸ್ವಲ್ಪ ನಮ್ಮನ್ನು ನೋಡಿದ್ರೆ ಭಾರಿ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ನೋಡಿ. ನಾವು ಸರ್ಕಾರ ಗಮನಕ್ಕೆ ಇವತ್ತಿಗೆ ಇಲ್ಲಿ 27 ಸಣ್ಣವಾಗಿದ್ದ ನಡೀತೆ. ಈ ಎಲ್ಲ ರೈತರದೆಲ್ಲ ಸವಲತ್ತಿಲ್ದಾಗ ಬರುವಲ್ರು ಅಲ್ಲಿ ಅಷ್ಟು ಇಲ್ಲಿ ಅಷ್ಟು ಹೋಗತ್ತಾರೆ. ಇಲ್ಲಿದ್ದು ನಾವು ಹೋಗೋ ಬೇರೆ ಕಡೆಗೆ ಇಲ್ಲ. ಎಲ್ಲ ಮಾಡೋಕ್ಕೆ ಜಾಗ, ಸಾಕಷ್ಟು ಜಾಗ ಐತಿ. ಎಲ್ಲ ಸಾಫ್ ಮಾಡಿ ಕೊಟ್ಟರೆ ಸವಲತ್ತು ಆಗತ್ತೆ ಗೌರ್ಮೆಂಟಿಂದ. ನಮಗೆ ಇಲ್ಲಿ ಮಾಡೋಕೆ ಅವ್ನು ಸವಲತ್ತು ಐತಿ, ಎಲ್ಲ ಐತಿ. ನೀರಿಲ್ಲ ಇಲ್ಲಿ. ಸ್ವಲ್ಪ ಎಲ್ಲ ಮಾಡಿ ಕೊಟ್ಟರೆ ರೈತರೆಲ್ಲ ಇದಾಗತ್ತೆ. ಎಲ್ಲ ರೈತರು ಇಲ್ಲಿ ಬಂದು ವ್ಯಾಪಾರ ನಡೀತೆ. ಅನುಕೂಲ ಅದ ಅನುಕೂಲ ಸಲುವಾಗಿ ನಾವು ಇಲ್ಲಿ ಮಾತಾಡೋದು, ಮತ್ತೇನಿಲ್ಲ. ರೈತರಿಗೆ ಏನಾರ ಸ್ವಲ್ಪ ಸಿಸಿ ರೋಡ್ ಅವು ಸ್ವಲ್ಪ ಮಾಡಿಕೊಟ್ರೆ ಎಲ್ಲ ಒಳ್ಳೇದಾಗತ್ತೆ. ಸ್ವಚ್ಛತೆ ಸ್ವಚ್ಛ ಆಗತ್ತೆ. ಸ್ವಚ್ಛ ಮಾಡಿ